ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರಿಗೂ ಕೂಡ ಇಂಡಿಯನ್ ನೇವಿಯಲ್ಲಿ SSR MR ಅಂತ ಕೇಸಿಂದ ಯಾರೆಲ್ಲ ಸ್ಟೇಜ್ 1 ಎಕ್ಸಾಮನ್ನು ಬರೆದಿಲ್ಲ, ಸೊ ಇವತ್ತು ನಿಮ್ಮ ಸ್ಟೇಜ್ 1 ರಿಸಲ್ಟನ್ನು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ 4 ಗಂಟೆಗೆ. ನಮ್ಮ ಅಕಾಡೆಮಿಯಲ್ಲಿ ನಾವು ತರಬೇತಿ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗೆಲ್ಲಿನ ಸ್ಟೇಜ್ 1ನ ಕ್ಲಿಯರ್ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಅಂದರೆ ಯಾವ ಥರ ನಾವು ಟೀಚಿಂಗನ್ನು ಕೊಟ್ಟಿದ್ದೀವಿ, ಫಿಸಿಕಲ್ ಟ್ರೈನಿಂಗ್ ಯಾವ ಥರ ಕೊಡ್ತಾ ಇದ್ದೀವಿ, ಅದರ ಜೊತೆಗೆ ಹಾಸ್ಟೆಲ್ ಊಟ ಯಾವ ಥರ ಇದೆ ಅಂತ ಕೇಸಿಂದ ಸೊ ನಮ್ಮ ಸ್ಟೂಡೆಂಟ್ ಇದ್ರೆ ಒಂದೆರಡು ಮಾತುಗಳನ್ನ ಕೇಳ್ಕೊಳ್ಳಿ. ನಿನ್ನ ಹೆಸರೇನಪ್ಪ? ಅರುಣ್. ಓಕೆ, ನೀನು ಎಷ್ಟು ತಿಂಗಳಾಯ್ತು ಇಲ್ಲಿ ಬಂದು? 3 ತಿಂಗಳಾಯ್ತು. 3 ತಿಂಗಳಾಯ್ತು. ಓಕೆ, ನಿನಗೆ ಯಾವ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ಯಾ? ಈಗ ನೇವಿ SSR ಕ್ಲಿಯರ್ ಮಾಡಿದ್ದೆ. SSR ನಿಮ್ಮದು ಸ್ಕೋರ್ ಎಷ್ಟಾಗಿದೆ? 18 ಆಗೈತಿ. ಓಕೆ, ನೀನು ಬಂದುಬಿಟ್ಟು 3 ತಿಂಗಳಾಯ್ತು. 3 ತಿಂಗಳಲ್ಲಿ ನಿನಗೆ ಏನಾದರೂ ಇದ್ರ ಬಗ್ಗೆ ಇಂಡಿಯನ್ ನೇವಿ ಅಂದರೆ, ಆರ್ಮಿ ಅಂದರೆ ಏನಾದರೂ ನಾಲೆಜ್ ಇತ್ತಾ? ಇಲ್ಲಿ ನನಗೆ ಇಂಡಿಯನ್ ಆರ್ಮಿ ಅಂದರೆ ನೇವಿ ಅಂದರೆ ಏನಂತ ಗೊತ್ತಿದ್ದಿಲ್ಲ ರೀ. ಇಲ್ಲಿ ಮತ್ತು 3 ತಿಂಗಳಾಯ್ತು ರೀ. ಅಪ್ಲಿಕೇಶನ್ ಬಿಟ್ರಿ ಬಂದ್ಬಿಡೆ ಅವಾಗ ಸರ್ ಹೇಳಿದ್ರಿ. ಅವಾಗ ಅಪ್ಲಿಕೇಶನ್ ಬಿಟ್ಟಾರ ಹಾಕಂತ ಹೇಳಿ ಆಮೇಲೆ ಎಕ್ಸಾಮ್ ವೀಕ್ಲಿ ಟೆಸ್ಟ್ ತೊಗೊಳಕತ್ತೀರಿ. ಕ್ಲಾಸ್ ವೈಸ್ ತೊಗೊಂಡು ವೀಕ್ಲಿ ಟೆಸ್ಟ್ ತೊಗೊಳಕತ್ತೀರಿ. ಆಮೇಲೆ ನೇವಿಗೆ ಸ್ವಿಮ್ಮಿಂಗ್ ಬೇಕಾದ್ರೆ ಕಂಪಲ್ಸರಿ, ಅದಕ್ಕೆ ಸ್ವಿಮ್ಮಿಂಗು ಸಂಡೇಗೊಂದು ಕರ್ಕೊಂಡು ಹೋಗ್ತಿದ್ರಿ. ಮತ್ತು ಇಲ್ಲಿ ಗ್ರೌಂಡ್ ಐತೆ ಡಿಸ್ಟಿಕ್ ಸ್ಟೇಡಿಯಮ್ ಅಂತಂದರೆ, ಅಲ್ಲಿ ಡಿಸ್ಟಿಕ್ ಸ್ಟೇಡಿಯಮ್ದಾಗ ರನ್ನಿಂಗ್ ಫಿಸಿಕಲ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಸರ್. ಮತ್ತು ಕ್ಲಾಸಾಗ ಗೀಸ ಎಲ್ಲ ಚಲೋ ಐತೆ ರೀ. ಮತ್ತು ಊಟದು ಚಲೋ ಐತಿ. ಅಂದರೆ ಇಂಡಿಯನ್ ಆರ್ಮಿ ಎಕ್ಸಾಮ್ ಕೂಡ ನಾನು ಬಂದಿದ್ದು ಇಂಡಿಯನ್ ಆರ್ಮಿ ಬಂದಿದ್ದೀನಿ ಇವಾಗ. ಆಮೇಲೆ ಇಲ್ಲಿ ಇಂಡಿಯನ್ ನೇವಿ ಅಪ್ಲಿಕೇಶನ್ ಬಿಡೋಣ ಹೇಳಿದ್ರಿ. ಅವಾಗ ನಾ ಇಂಡಿಯನ್ ನೇವಿ ಹಾಕಿದ್ದೀನಿ ರೀ. ಮತ್ತು ಈ ಕ್ಲಾಸ್ ಅವೇ ತೊಗೊಳಕತ್ತರಿ. ಆ ಕ್ಲಾಸ್ಗಳನ್ನ ಅವಾಗ ಮತ್ತು ಎಕ್ಸಾಮ್ ಬರ್ದೇನೆ ರೀ. ಪಾಸ್ ಆಗಿದ್ದು 18 ಮಾರ್ಕ್ಸ್. ಓಕೆ, ನಮ್ಮ ಹತ್ರ ಫಿಸಿಕಲ್ ಟ್ರೈನಿಂಗ್ ಯಾವ ಥರ ಇದೆ ಗ್ರೌಂಡಲ್ಲಿ? ಫಿಸಿಕಲ್ ಚಲೋ ಐತ್ರಿ. ಇವಾಗ ಈಗ 10 ದಿನ ಟೈಮ್ ಅಷ್ಟೇ ಐತಂತ್ರಿ. 30ನೇ ತಾರೀಕು 30ನೇ ತಾರೀಕಿಗೆ ಫಿಸಿಕಲ್ ಇದೆ. ರೀ ಅದಕ್ಕೆ ಇಲ್ಲಿ ಟ್ರೈನಿಂಗ್ ಇಲ್ಲಿ ಕ್ಲಾಸ್ ಗೀಸ್ ಅವು ತೊಗೊಳಕತ್ತಾರೆ ಎಕ್ಸ್ಟ್ರಾ. ಮತ್ತು ಫಿಸಿಕಲ್ ಐತ್ರಿ ಚಲೋ ಅದ ಸರ್. 10 ದಿನದಾಗ ಆರಾಮ್ಸಿ ಕವರ್ ಮಾಡ್ತಾರೆ. ಓಕೆ. ಅಂದರೆ ಇಲ್ಲಿ ನೋಡ್ಕೊಳ್ರಿ, 30ನೇ ತಾರೀಕಿಗೆ ಫಿಸಿಕಲ್ ಕೂಡ ಅದು ಕೊಚ್ಚಿಯಲ್ಲಿ ಫಿಸಿಕಲ್ ಇರ್ತೈತಿ. ಕೇವಲ ನಿಮ್ಮ ಹತ್ರ ಇರುವಂಥದ್ದು 10 ದಿನಗಳ ಮಾತ್ರ ಬಾಕಿ ಇದೆ. ಆದ ಕಾರಣಕ್ಕೋಸ್ಕರ ನೀವೇನಾದರೂ ಫಿಸಿಕಲಿಗೆ ಬಂದು ಜಾಯ್ನ್ ಆಗೋರಿದ್ರಪ್ಪ ಅಂದರೆ ನಮ್ಮ ಅಕಾಡೆಮಿ SJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟದಲ್ಲಿ ನಾವು 31ನೇ ಸೆಕ್ಟರ್ ನವನಗರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಅಂತರಿಕ್ಷಿಂದ ನಿಮ್ಗೆ 4 ಕಿಲೋಮೀಟರ್ ಟ್ರ್ಯಾಕ್ನಲ್ಲಿ ಸೊ ನೀವು ಫಿಸಿಕಲಿಗಪ್ಪ ಅಂದರೆ 6.5 ನಿಮಿಷ ಟೈಮಿಂಗ್ ಇರುತ್ತೆ. 6.5 ನಿಮಿಷನ ಯಾವ ಥರ ನೀವು ಪಿಕಪ್ ಮಾಡ್ಕೊಳ್ಬೇಕು, ಅದೇ ಥರನಾಗಿ ಅದರಲ್ಲಿ ಯಾವ್ಯಾವ ಟೆಸ್ಟ್ಗಳಿದಾವಲ್ಲ ಪ್ರತಿಯೊಂದು ಟೆಸ್ಟ್ ಆಯಿತು. ನಿಮ್ಮದು ಸೆಕೆಂಡ್ ಎಕ್ಸಾಮ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಆ ಎಕ್ಸಾಮ್ ತರಬೇತಿಯನ್ನು ಕೂಡ ನಾವು ಈಗ ಕೊಡ್ತಾ ಇದ್ದೀವಿ. ಬಂದು ನೀವು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಪ್ಪ ಅಂದರೆ ಈ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಬಂದು ಜಾಯ್ನ್ ಆಗ್ಬೋದು. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.